ನನ್ ಬಟ್ಟೆ ಐರನ್ ಮಾಡಿದ್ಯಾ ಇಲ್ವಾ? ನನ್ ಶೂಸ್ ನ ಎಲ್ಲಿಟ್ಟಿದ್ದೀರಾ? ನೀವು ನಿಮ್ ಕೆಲ್ಸನೆಲ್ಲ ನಿಮ್ ಅಮ್ಮನ್ಗೆ ಮಾಡಕ್ ಹೇಳ್ತೀರಾ? ಯಾವಾಗ್ಲೂ ಅಮ್ಮನೇ ಕೆಲ್ಸ ಮಾಡೋದು. ಹಾಗಾದ್ರೆ ಇದ್ರ ಅರ್ಥ ನೀವೇನು ಮಾಡಬಾರ್ದು ಅಂತನಾ? ಹೇಳಿ. ಪದೇ ಪದೇ ಥ್ಯಾಂಕ್ ಯು ಅಂತ ಹೇಳೋದು ಕಷ್ಟನೇ. ವಾವ್, ನಡೀರಿ. ನಡೀರಿ. ಡಂಗ್ 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 ಡಂಗ್. ನನಗೆ ನನ್ನ ತಂದೆ ತಾಯಿನೇ ಈ ಜಗತ್ತು ಅಂತ. ನಮ್ಮ ತಂದೆ ತಾಯಿ ಈ ಮಣ್ಣಿನ ತರ ಇರ್ತಾರೆ, ಮತ್ತೆ ನಾವು ಬೀಜದ ತರ. ಮಣ್ಣು ಬೀಜಕ್ಕೆ ಪೋಷಣೆ ಕೊಡುತ್ತೆ. ಹೇಗೆ ತಂದೆ ತಾಯಿ ನಮ್ಮನ್ನ ಪ್ರೀತಿಯಿಂದ ನೋಡ್ಕೋತಾರಲ್ಲ ಹಾಗೆ. ಮತ್ತೆ ಜಗತ್ತಿಗೆ ಒಳ್ಳೇದ್ ಮಾಡ್ತಾನೆ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಅಯ್ಯೋ ಕಾಪಾಡಿ ಕಾಪಾಡಿ, ಅಯ್ಯೋ ಯಾರಾದ್ರೂ ಕಾಪಾಡಿ ಕಾಪಾಡಿ, ಅಯ್ಯೋ ದೇವ್ರೇ ಕಾಪಾಡಿ ಕಾಪಾಡಿ. ನಿನ್ಗೇನಾಗಿದೆ ಹೇಳು? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಕೋ. ಯಾಕೆ ಹಾಗೆ ಓಡ್ತಾ ಇದ್ಯಾ? ನೀನ್ ಯಾಕೆಷ್ಟೊಂದ್ ಹೆದರ್ಕೊಂಡಿದ್ಯಾ? ಕಾಪಾಡಿ, ನನ್ನನ್ನ ಕಾಪಾಡಿ. ಈ ಅಳಿಲ್ಗಳು ನನ್ನನ್ನ ಅಕ್ರೋಟು ಅಂತ ಅನ್ಕೋತವೆ, ಮತ್ತೆ ಬಿಲಕ್ಕೆ ಹೇಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತವೆ. ನಾನ್ ಇವರಿಂದ ದೂರ ಇರ್ಬೇಕು. ಅಶ್ಮಾ, ನೀನು ತುಂಬಾ ಹೆದ್ರ ಪುಕ್ಲ. ನಾನ್ ಹೆದ್ರ ಪುಕ್ಲ ಅಲ್ಲ, ನನ್ಗೆ ಕಚ್ಕೊಳಿ ಆಗುತ್ತೆ. ಏನು? ಇವುಗಳು ನನ್ನ ಮುಟ್ಟಾಗ. ಮಕ್ಕಳೇ, ಬೇಗ ಬನ್ನಿ, ಸ್ಕೂಲ್ಗೆ ಲೇಟ್ ಆಗತ್ತೆ. ಬೇಗ. ಅಮ್ಮ, ನನ್ ಬಟ್ಟೆ ಐರನ್ ಮಾಡಿದ್ಯಾ ಇಲ್ವಾ? ಅಮ್ಮ, ನನ್ ಶೂಸ್ ನ ಎಲ್ಲಿಟ್ಟಿದ್ದೀರಾ? ಮತ್ತೆ ಟಿಫನ್ ಬಾಕ್ಸ್ ಅಲ್ಲಿ ತಿಂಡಿಗೆ ಏನ್ ಹಾಕಿದ್ಯಾ? ಅಯ್ಯೋ ಅಯ್ಯೋ, ಏನಿದಲ್ಲ? ನೀವು ನಿಮ್ ಕೆಲ್ಸನೆಲ್ಲ ನಿಮ್ ಅಮ್ಮನ್ಗೆ ಮಾಡಕ್ ಹೇಳ್ತೀರಾ? ಹಾ, ಅದ್ರಲ್ಲೇನಿದೆ, ಯಾವಾಗ್ಲೂ ಅಮ್ಮನೇ ಕೆಲ್ಸ ಮಾಡೋದು. ಓಹೋ, ಹೌದಾ? ಅಮ್ಮ ಯಾವಾಗ್ಲೂ ಕೆಲ್ಸ ಮಾಡ್ತಾನೆ ಇರ್ತಾರಾ? ಹಾಗಾದ್ರೆ ಇದ್ರ ಅರ್ಥ ನೀವೇನು ಮಾಡಬಾರ್ದು ಅಂತನಾ? ಹೇಳಿ. ಪ್ರತಿ ಸಲ ನಿಮ್ ತಾಯಿ ಕೈಲೇನೆ ಕೆಲ್ಸ ಮಾಡಿಸ್ತೀರಾ? ಆದ್ರೆ ಅವರು ನಮ್ಮಮ್ಮ ಅಲ್ವಾ, ಅವ್ರ ಕೆಲ್ಸಾನೇ ಅದಲ್ವಾ? ಸರಿ, ಹಾಗಾದ್ರೆ ಒಂದ್ ವಿಷಯ ಹೇಳಿ. ಒಂದ್ ವೇಳೆ ಸ್ಕೂಲಲ್ಲಿ ನಿಮ್ ವಸ್ತು ಏನಾದ್ರೂ ನಿಮ್ ಕೈಯಾರೆ ಬಿದ್ದೋದ್ರೆ, ಮತ್ತಾಮೇಲೆ ಅದನ್ನ ನಿಮ್ ಫ್ರೆಂಡ್ ಎತ್ಕೊಟ್ರೆ, ಆಗ ನೀವ್ ಅವನಿಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು. ನಾವು ಅವ್ನಿಗೆ ಥ್ಯಾಂಕ್ ಯು ಹೇಳ್ತೀವಿ. ಯಾಕೆ 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 ಯಾಕೆ? ಯಾಕಂದ್ರೆ ನಾವು ಹೇಳ್ದೇನೆ ಅವನು ನಮ್ಗೆ ಸಹಾಯ ಮಾಡಿದಾನೆ, ನಮ್ ಕೆಲ್ಸ ಮಾಡಿದಾನೆ. ಆಹಾ, ಸರಿಯಾಗಿ ಹೇಳಿದ್ರಿ ನೋಡಿ. ಮತ್ತೆ ಫ್ರೆಂಡ್ಸ್ಗಾಗಿ ಥ್ಯಾಂಕ್ ಯು, ಮತ್ತೆ ಅಮ್ಮನ್ಗೆ ಪ್ರತಿದಿನ ನಿಮ್ಗೆ ಏನು ಕೇಳ್ದೇನೆ, ಏನು ಹೇಳ್ದೇನೆ, ಏನು ಬಯಸ್ದೇನೆ ನೀವ್ ಹೇಳಿದಿನೆಲ್ಲ ಪ್ರೀತಿಯಿಂದ ಮಾಡ್ತಾರಲ್ಲ, ಅವ್ರಿಗೋಸ್ಕರ ನಾವೇನು ಮಾಡೋ ಹಾಗಿಲ್ವಾ? ಹೇಳಿ ಹೇಳಿ ಹೇಳಿ. ಆದ್ರೆ ಅಮ್ಮ ನಮ್ಗೋಸ್ಕರ ದಿನ ಎಲ್ಲ ಏನಾದ್ರೂ ಮಾಡ್ತಿರ್ತಾರೆ, ಅದಕ್ಕೆ ನಾವು ಪ್ರತಿ ಸರಿ ಥ್ಯಾಂಕ್ ಯು ಹೇಳೋದಿಕ್ಕಾಗಲ್ಲ ಅಲ್ವಾ? ಖಂಡಿತ ಸರಿಯಾಗಿ ಹೇಳಿದೆ ನೀನು ಈಶಾ. ಪದೇ ಪದೇ ಥ್ಯಾಂಕ್ ಯು ಅಂತ ಹೇಳೋದು ಕಷ್ಟನೇ. ಆದ್ರೆ ಅವರು ನಮ್ಗೆ ಅಷ್ಟೊಂದೆಲ್ಲ ಕೆಲಸ ಮಾಡ್ಕೊಡ್ತಾರಲ್ಲ, ಅದಕ್ಕೋಸ್ಕರ ನಾವು ಅವ್ರಿಗೆ ಏನೂ ಮಾಡಕ್ಕಾಗಲ್ವಾ? ಏನಾದ್ರೂ ಮಾಡ್ಬೇಕು, ಆದ್ರೆ ಹೇಗ್ ಮಾಡೋದು? ಹೇಗೆ? ಅವ್ರ ಪಾದ ಮುಟ್ಟೋದ್ರಿಂದ. ಪಾದ ಮುಟ್ಟೋದು? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಪ್ಪ ಅಮ್ಮ ದೊಡ್ಡವರು ಗುರುಗಳಿಗೆ ಪಾದ ಸ್ಪರ್ಶ ಮಾಡೋದ್ರಿಂದ ಮತ್ತೆ ನಮಸ್ಕಾರ ಮಾಡೋದ್ರಿಂದ ಅದು ಮರ್ಯಾದೆ ಮತ್ತೆ ಗೌರವದ ತುಂಬಾ ಒಳ್ಳೆ ರೀತಿ ಅಂತ ಹೇಳ್ತಾರೆ, ಗೊತ್ತಾ? ನಮಸ್ಕಾರ ಮಾಡೋದಾ? ಅದ್ರಿಂದ ಏನಾಗತ್ತೆ? ಸರಿ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಬನ್ನಿ, ನಾನ್ ನಿಮ್ಗೆ ಒಂದು ಕತೆ ಹೇಳ್ತೀನಿ. ಕಥೆನಾ? ತುಂಬಾ ಮಜಾ ಬರುತ್ತೆ. ವಾವ್, ನಡೀರಿ. ನಡೀರಿ. ತುಂಬಾನೇ ಮಜವಾಗಿದೆ. ಅಲ್ಲೋಡು, ನಾವು ಮಂಜಿನ ಪರ್ವತದ ಹತ್ರ ಬಂದಿದೀವಿ. ಮಕ್ಕಳೇ, ಈ ಕಥೆ ಯಾರ್ದು ಅಂದ್ರೆ ನಮ್ಮ ಮುದ್ದಿನ ದೇವರಾದ ಗಣೇಶ ಮಹಾರಾಜರದು. ನನ್ನ ಫ್ರೆಂಡ್ ಗಣೇಶ. ಅಯ್ಯೋ, ಕೇಳಿ, ಮೊದ್ಲು ಕೇಳಿ. ಒಂದು ಸಲ ಗಣೇಶ ಮತ್ತೆ ಅವರ ತಮ್ಮ ಕಾರ್ತಿಕೇಯನ ನಡುವೆ ರೇಸ್ ಆಯ್ತು. ಇಬ್ರಲ್ಲಿ ಯಾರು ಮೊದ್ಲು ಇಡೀ ಜಗತ್ತನ್ನ 3 ಸಲ ಸುತ್ತುತ್ತಾರೋ ಅವರೇ ಸರ್ವಶ್ರೇಷ್ಠರಾಗ್ತಾರೆ ಅಂತ. ಕಾರ್ತಿಕೇಯ ತಮ್ಮ ವಾಹನದ ಮೇಲೆ ಕುಳಿತು ಹೊರಟೋದ್ರು. ಆದ್ರೆ ನಮ್ಮ ಗಣೇಶ ಅವರ ತಂದೆ ತಾಯಿಯಾದ ಶಿವ ಮತ್ತೆ ಪಾರ್ವತಿಯನ್ನ 3 ಸುತ್ತು ಸುತ್ತುತ್ತಾರೆ. ಮತ್ತೆ ಅವರಿಗೆ ನಮಸ್ಕಾರ ಮಾಡ್ತಾರೆ, ಪಾದ ಸ್ಪರ್ಶ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ನನಗೆ ನನ್ನ ತಂದೆ ತಾಯಿನೇ ಈ ಜಗತ್ತು ಅಂತ. ಅಲ್ಲಿದ್ದಂತ ಎಲ್ಲಾರು ಅವರ ಬುದ್ಧಿಗೆ ಹೊಗಳಿದ್ರು, ಮತ್ತೆ ಗಣೇಶ ಗೆದ್ರು. ತುಂಬಾ ಚೆನ್ನಾಗಿತ್ತು. ಗಣಪತಿ ಬಪ್ಪ ಮೋರೆಯ. ಈ ಕಥೆಯಿಂದ ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ನಮ್ ತಂದೆ ತಾಯಿನೇ ಎಲ್ರಿಗಿಂತ ಇಡೀ ಪ್ರಪಂಚಕ್ಕಿಂತಾನೆ ತುಂಬಾ ದೊಡ್ಡೋರು ಅಂತ. ಸರಿಯಾಗಿ ಹೇಳಿದೆ ಓಂ.
ನಾವು ನಮ್ಮ ತಂದೆ ತಾಯಿಯ ಪಾದವನ್ನ ಸ್ಪರ್ಶಿಸಿದಾಗ ನಮಗೆ ಅವ್ರ ಮೇಲಿರುವಂತಹ ಕೃತಜ್ಞತೆ ಮತ್ತೆ ಗೌರವನ ತೋರ್ಸ್ಕೊಳ್ತೀವಿ. ಈ ಸಂಸ್ಕಾರದಿಂದ ವಿನಮ್ರತೆ ಸಿಗುತ್ತೆ ಮತ್ತೆ ನಮಗೆ ಆಶೀರ್ವಾದನೂ ಸಿಗುತ್ತೆ. ಆ, ಆಶೀರ್ವಾದ? ಹಾ, ತಂದೆ ತಾಯಿ ಮತ್ತೆ ಗುರುಗಳು ಆಶೀರ್ವಾದ ಮಾಡಿದಾಗ ಅವರ ಸಕಾರಾತ್ಮಕ ಶಕ್ತಿ ನಮಗ್ ಸಿಗುತ್ತೆ. ಅವರ ಆಶೀರ್ವಾದದಿಂದ ನಮ್ಮ ಓದು, ವಿದ್ಯೆ ಮತ್ತೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಆದ್ರೆ ಅದ್ ಹೇಗೆ? ಹೇಗೆ? ಸರಿ, ಮತ್ತೆ ಹೇಳ್ತೀನಿ, ಬನ್ನಿ ಹೋಗೋಣ. ಅಲ್ಲಿ ನೋಡಿ, ಓ, ನಮ್ಮ ತಂದೆ ತಾಯಿ ಈ ಮಣ್ಣಿನ ತರ ಇರ್ತಾರೆ ಮತ್ತೆ ನಾವು ಬೀಜದ ತರ. ಮಣ್ಣು ಬೀಜಕ್ಕೆ ಪೋಷಣೆ ಕೊಡುತ್ತೆ. ಹೇಗೆ ತಂದೆ ತಾಯಿ ನಮ್ಮನ್ನ ಪ್ರೀತಿಯಿಂದ ನೋಡ್ಕೋತಾರಲ್ಲ, ಹಾಗೆ ನೀರು ನಮ್ಮ ಶಿಕ್ಷಕರ ತರ ಇರುತ್ತೆ. ಅವ್ರು ನಮಗೆ ಪ್ರತಿದಿನ ಏನಾದ್ರೂ ಹೊಸದ್ ಹೇಳ್ಕೊಡ್ತಾರೆ ಮತ್ತೆ ಮುಂದೆ ಹೋಗುವಂತ ದಾರಿ ತೋರಿಸ್ತಾರೆ. ಸರಿಯಾಗಿ ಹೇಳ್ದೆ. ಮತ್ತೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಇದ್ದು ಅವ್ರು ನಮ್ಗೆ ಒಳ್ಳೇದ್ ಮಾಡ್ತಾರಲ್ಲ, ಅವರನ್ನ ದೇವರು ಅಥವಾ ಜಗತ್ತು ಅನ್ಬೋದು. ಅವರು ಸೂರ್ಯನ ಪ್ರಕಾಶ ತರ. ಅವ್ರು ನಮಗೆ ಶಕ್ತಿ ಮತ್ತೆ ಜೀವನ ಕಲ್ಪಿಸ್ಕೊಡ್ತಾರೆ. ಅದಾದ್ಮೇಲೆ ಮುಂದ್ ಹೋಗಿ ಈ ಗಿಡ ಮರವಾಗಿ ಬೆಳಿತಾ ಹೋಗುತ್ತೆ. ತನ್ನ ಬೇರುಗಳಿಂದ ಶಕ್ತಿಯನ್ನ ಪಡೆದು ಆಕಾಶದ ಎತ್ತರದವರೆಗೂ ಬೆಳಿತಾನೇ ಇರುತ್ತೆ. ಹೇಗೆ ಒಂದು ಮರ ತನ್ನ ನೆರಳು, ಹೂವು, ಹಣ್ಣುಗಳನ್ನ ಬೇರೆಯವ್ರಿಗೆ ಕೊಡುತ್ತೋ, ಅದೇ ರೀತಿ ಒಬ್ಬ ಮನುಷ್ಯ ಕೂಡ ತಂದೆ, ತಾಯಿ, ಗುರು ಮತ್ತು ಸಮಾಜದಿಂದ ಸಿಕ್ಕಿರೋ ಶಿಕ್ಷಣದಿಂದ ಮುಂದುವರಿತಾನೆ ಮತ್ತೆ ಜಗತ್ತಿಗೆ ಒಳ್ಳೇದ್ ಮಾಡ್ತಾನೆ. ನಿನ್ ಮಾತ್ ಸರಿ. ನಾನು ಕೂಡ ಜೀವನದಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿ ಆಗ್ತೀನಿ. ಹಾ, ನಾನು ಕೂಡ. ವಾವ್, ಓಂ ವಾವ್, ಒಳ್ಳೆ ವಿಷಯ ಐಶಾ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೊಡ್ಡವರ ಪಾದ ಸ್ಪರ್ಶ ಮಾಡುವಂತ ಈ ಪದ್ಧತಿನ ತುಂಬಾ ಯೋಚನೆ ಮಾಡಿದ್ದಾರೆ. ಮತ್ತಿದಕ್ಕೆ ವೈಜ್ಞಾನಿಕ ಮಹತ್ವನೂ ಇದೆ. ನಾವು ತಂದೆ ತಾಯಿಯ ಪಾದ ಸ್ಪರ್ಶ ಮಾಡಿದಾಗ ನಮ್ಮ ರಕ್ತ ಕಾಲಿಂದ ಮೆದುಳಿನವರೆಗೂ ಹೋಗುತ್ತೆ. ಓ, ಇದರಿಂದ ನಮ್ಮ ಮೆದುಳಿನ ಶಕ್ತಿ ಕೇಂದ್ರಗಳು ಸಕ್ರಿಯವಾಗುತ್ತೆ. ಅದೇ ಸಮಯದಲ್ಲಿ ನಮ್ಮ ತಂದೆ ತಾಯಿ ಒಳ್ಳೆ ಮನಸ್ಸಿಂದ ಮತ್ತೆ ಪ್ರೀತಿಯಿಂದ ನಮ್ಮ ತಲೆ ಮುಟ್ಟುತ್ತಾರೆ ಮತ್ತೆ ಆಶೀರ್ವಾದ ಮಾಡ್ತಾರೆ. ಇದರಿಂದ ನಮ್ಮ ಮೆದುಳಲ್ಲಿ ಸಕಾರಾತ್ಮಕ ಶಕ್ತಿ ಉತ್ಪನ್ನವಾಗುತ್ತೆ. ಇದರಿಂದ ನಮ್ಮ ಮೆದುಳು ಇನ್ನೂ ಸಕ್ರಿಯಗೊಳ್ಳುತ್ತೆ ಮತ್ತೆ ನಾವು ಸಫಲರಾಗೋದಿಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅಂದ್ರೆ ಇದ್ರರ್ಥ ಆಶೀರ್ವಾದ ತಗೊಳ್ಳೋದು ಬರೀ ಪರಂಪರೆ ಅಲ್ಲ, ವಿಜ್ಞಾನದ ಜೊತೆ ಸೇರ್ಕೊಂಡಿರೋ ಒಂದು ಒಳ್ಳೆ ಸಂಸ್ಕಾರ. ಖಂಡಿತ 100% ಇದು ನಿಜ. ಅದಕ್ಕೆ ಹೇಳುದು, ಬೆಳಗ್ಗೆ ನೀವು ಎದ್ದಾಗ ಅಥವಾ ಸ್ಕೂಲ್ಗೆ ಹೋಗುವಾಗ ಇಲ್ಲ ತಂದೆ ತಾಯಿನ ಯಾವಾಗ್ಲೇ ನೋಡಿದ್ರು ಆಗ ಒಂದು ಸಲ, ಕೇವಲ ಒಂದೇ ಒಂದು ಸಲ ಅವ್ರ ಪಾದನ ಸ್ಪರ್ಶಿಸಬೇಕು. ಅದರಿಂದ ನಿಮಗೆ ಅವರ ಆಶೀರ್ವಾದನೂ ಸಿಗುತ್ತೆ ಮತ್ತೆ ನೀವು ಜೀವನದಲ್ಲಿ ಸಫಲರಾಗ್ತೀರಾ. ಅಶ್ವನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಹೇಗೆ ಉತ್ತರ ಕೊಡ್ತಾನೆ, ಜ್ಞಾನವನ್ನ ವಿಜ್ಞಾನಕ್ಕೆ ಜೋಡಿಸ್ತಾನೆ. ನಡಿ. ಅಮ್ಮ. ಆ? ಅಯ್ಯೋ ಮಕ್ಕಳೇ, ಓಂ, ಈಶಾ ಏನ್ ಮಾಡ್ತಿದ್ದೀರಾ? ಖುಷಿಯಾಗಿರಿ ಮಕ್ಕಳೇ, ಎದ್ದೇಳಿ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಅಶ್ಮ ಕೂಡ ಇರ್ತಾನೆ. ಮುಂದಿನ ಕಥೆಯನ್ನ ಇನ್ನು ಮಜಭರಿತ ಮಾಡ್ತಾನೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಕತೆ ಮತ್ತೆ ಹೊಸ ಅಡ್ವೆಂಚರ್ಗಳಿಗಾಗಿ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ. ಉಗುರಿ ಹಂಗೆ ತಿರುಗಿ ತಿರುಗಿ ಎದ್ದು ಬಿದ್ದು ನಗಿಸೋ ಭಂಟ. ಜಾದು ಇತ್ತುಂಟ ಅಶ್ಮ ಲೋಕ ತಿರುಗಿಸುವಾತ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ. ಎಲ್ಲಗೂ ತರವ ನೀಡೋ ಜ್ಞಾನದ ವಿಜ್ಞಾನಿಗಳು. ಎಲ್ಲಕ್ಕೂ ಉತ್ತರವ ನೀಡೋ ಜ್ಞಾನದ ವಿಜ್ಞಾನಿವನು. ಈ ಜೀವನ ಅನ್ನೋ ಪಯಣದಲ್ಲಿ ಅಶ್ಮ ಇದ್ರೆ ಫುಲ್ ಮಜಾನೆ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ.